ಇನ್ನು ಹೆಲಿಕಾಪ್ಟರ್ನಲ್ಲಿ ಢಾಕಾದಿಂದ ಶೇಖ್ ಹಸೀನಾ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ದೆಹಲಿ ಮೂಲಕವಾಗಿ ಲಂಡನ್ಗೆ ತೆರಳುವಂತಹ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಶೇಖ್ ಹಸೀನಾ ಆಗಮಿಸುವಂತಹ ಸಾಧ್ಯತೆ ಇದೆ. ಸಂಜೆ 5:15ಕ್ಕೆ ದೆಹಲಿಗೆ ಬರ್ತಾರಂತೆ. ಬಂದ ನಂತರ ಅಲ್ಲಿಂದ ಉಳ್ಕೊಳ್ಳುವಂತ ಪರಿಸ್ಥಿತಿ ಸದ್ಯಕ್ಕೇನಿಲ್ಲ. ಅಲ್ಲಿಂದ ನೇರವಾಗಿ ಅವರು ಲಂಡನ್ಗೆ ತೆರಳುತ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಇದು ದೆಹಲಿಗೆ ಬಂದು ಇಳಿದು ಅಲ್ಲಿಂದ ದೆಹಲಿಯಿಂದ ಲಂಡನ್ಗೆ ಹೋಗ್ತಾರೆ ಅಂತ ಹೇಳಿ. ಬಟ್ ಇಷ್ಟೆಲ್ಲ ಆದಾಗಲೂ ಸಹ ಈ ಬೆಳವಣಿಗೆ ಬಹಳ ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಒಂದೆರಡು ದಿನಗಳಲ್ಲಿ ದಿಢೀರಂತ ಇದು ಎದ್ದು ಬಿಟ್ಟಿದೆ ಅಂತಂದ್ರೆ ಬೇರೆ ಮಾತು. ಒಂದು ತಿಂಗಳಿನಿಂದಲೂ ಕೂಡ ಈ ಬೆಳವಣಿಗೆ ಆಗ್ತಾ ಇದೆ. ಸುಧಾರಿಸಿಕೊಳ್ಳೋದಿಲ್ಲ ಅಲ್ಲಿರುವಂತಹ ಸರ್ಕಾರ ಅಂತಂದ್ರೆ ಇಟ್ಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ಎ ಗೌರ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಒಂದು ತಿಂಗಳಿನಿಂದಲೂ ಕೂಡ ನಿರಂತರವಾಗಿ ಈ ರೀತಿಯಾಗಿ ಹಿಂಸೆ ತಾಳ್ತಾ ಇದ್ರು ಕೂಡ ವಿದ್ಯಾರ್ಥಿಗಳೇ ಅತಿ ಹೆಚ್ಚಾಗ್ಲೂ ಇದ್ದಾಗ್ಲೂ ಸಹ ಸಹಜವಾಗಿ ಆ ಸರ್ಕಾರಕ್ಕೆ ಒಂದಿಷ್ಟು ಸೂಕ್ಷ್ಮತೆ ಅನ್ನೋದಿರುತ್ತೆ. ಇದು ವಿಕೋಪಕ್ಕೆ ಹೋದ್ರೆ ಏನಾಗುತ್ತೆ? ಎಕ್ಸಾಂಪಲ್ಸ್ಗಳಿದೆ. ತಾಲಿಬಾನಲ್ಲಿ ಏನಾಯ್ತು, ಶ್ರೀಲಂಕಾದಲ್ಲಿ ಏನಾಯ್ತು, ಯಾವ್ಯಾವ ದೇಶಗಳಲ್ಲಿ ಯಾವ ಪರಿಸ್ಥಿತಿ ಆಗಿದೆ. ಅಮೆರಿಕ ಅಂತ ಅಮೆರಿಕಾದಲ್ಲೇನೆ ವೈಟ್ ಹೌಸ್ ಮೇಲೇನೆ ಜನ ಹೋಗಿರುವಂತವ್ರು ಇದ್ದಾರೆ. ಅದರ ಮಧ್ಯದಲ್ಲಿ ನಮ್ದು ಏನು ಅನ್ನುವಂತ ಯೋಚನೆನೂ ಕೂಡ ಅಲ್ಲಿರುವಂತ ಸರ್ಕಾರಕ್ಕೆ ಬರ್ಲಿಲ್ವಾ ಶಬೀರ್? ಖಂಡಿತವಾಗ್ಲೂ ಸರ್ಕಾರ ಅಥವಾ ಪ್ರಧಾನಿ ಆಗಿದ್ದಂತ ಶೇಖ್ ಹಸೀನಾ ಅವರ ಮೊಂಡುತನ ಇದಕ್ಕೆ ಬಹುಶಃ ಕಾರಣ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಪರಿಸ್ಥಿತಿಯನ್ನ ತಿದ್ದುಕೊಳ್ಳಿಕ್ಕೆ ಸಾಕಷ್ಟು ಸಮಯ ಇತ್ತು. ಕಳೆದ ಒಂದು ತಿಂಗಳಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇತ್ತು. ಆರಂಭದಲ್ಲಿ ಪ್ರತಿಭಟನೆ ಯಾವಾಗ ತೀವ್ರಗೊಳ್ತಾ ಹೋಗ್ತೋ ಆ ಸಂದರ್ಭದಲ್ಲೇ ತಮ್ಮ ನಿರ್ಧಾರವನ್ನ ಬದಲಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ ಬಹುಶಃ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಇವರು ರಾಜೀನಾಮೆ ಕೊಡುವಂತಹ ಸನ್ನಿವೇಶಗಳು ಕೂಡ ಬರ್ತಾ ಇರಲಿಲ್ಲ. ಒಂದು ಸರ್ಕಾರ ತಾನು ಮಾಡಿದಂತ ಆದೇಶವನ್ನ ಹಿಂದೆ ತೆಗೆದುಕೊಳ್ಳಲಿಕ್ಕೆ ನಿರ್ಧಾರ ಮಾಡದೇ ಇರುವಂತದ್ದು ಅಥವಾ ಅದನ್ನ ಮಾರ್ಪಾಡು ಮಾಡಲಿಕ್ಕೆ ನಿರ್ಧಾರ ಮಾಡದೇ ಇರುವಂತದ್ದು ಒಂದು ಆಕ್ರೋಶಕ್ಕೆ ಕಾರಣ ಆದ್ರೆ, ಎರಡನೇ ಆಕ್ರೋಶ ಏನು ಅಂದ್ರೆ ಯಾರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅವರ ವಿರುದ್ಧ ಗುಂಡು ಚಲಾಯಿಸುವಂತದ್ದು ಅಥವಾ ಗುಂಡು ಹಾರಿಸುವಂತ ಬೆಳವಣಿಗೆಗಳನ್ನ ಕೂಡ ನಾವು ಗಮನಿಸಿದ್ವಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು, ಯುವಕರು ಇಲ್ಲಿ ಸಾವನ್ನಪ್ಪಿರುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಇದು ಪ್ರತಿಭಟನಾಕಾರರ ಆಕ್ರೋಶ ದುಪ್ಪಟ್ಟಾಗ್ಲಿಕ್ಕೆ ಕಾರಣ ಆಯ್ತು. ಹೀಗಾಗಿ ಪ್ರತಿಭಟನೆ ತೀವ್ರವಾಗಿ ಹೆಚ್ಚಾಗ್ಲಿಕ್ಕೆ ಶುರುವಾಯಿತು. ಆರಂಭದಲ್ಲಿ ಇದು ಢಾಕಾದಲ್ಲಿ ಮಾತ್ರ ಈ ಪ್ರತಿಭಟನೆಗಳು ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಹಂತ ಹಂತವಾಗಿ ಇಡೀ ಬಾಂಗ್ಲಾದೇಶವನ್ನ ಕೂಡ ಇದು ಆವರಿಸಿಕೊಳ್ತು. ಹೀಗಾಗಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಆದಂತ ಹಿನ್ನೆಲೆಯಲ್ಲಿ ಇವತ್ತು ಅವರು ರಾಜೀನಾಮೆ ಕೊಡುವಂತ ಸನ್ನಿವೇಶ ನಿರ್ಮಾಣ ಆಯಿತು. ಬಹುಶಃ ಮೊದಲೇ ಶೇಖ್ ಹಸೀನಾ ಎಚ್ಚೆತ್ಕೊಂಡಿದ್ರೆ ಅವರು ರಾಜೀನಾಮೆ ಕೊಡುವಂತ ಇವತ್ತಿನ ಸನ್ನಿವೇಶಗಳು ನಿರ್ಮಾಣ ಆಗ್ತಿರ್ಲಿಲ್ಲ. ಅರುಣ್,